ಅಂತಂದ್ರೆ ಹವ್ಯಕರು ಸಂತಾನ ಅಭಿವೃದ್ಧಿ ಮಾಡು ಅಂತ ಹೇಳಿ ತಿಳ್ಕೊಂಡಿದ್ರು ಆಗ. ಹೀಗಾಗಿ ಒಂದೊಂದು ಮನೆಯಲ್ಲಿ 5 ಜನ, 8 ಜನ, 10 ಜನ, 12 ಜನ, 13 ಜನ. ನಮ್ಮ ಮನೆಯಲ್ಲೇ ನನ್ನ ತಂದೆಗೆ 9 ಜನ. ಈ ರೀತಿ 9, 10, 12 ಮಕ್ಕಳಿರುವಂತಹ ಮನೆಗಳು ಅವೆಷ್ಟೋ. ಇನ್ನೊಂದು ಮಡಿ ಅಂತಂದ್ರೆ ಸಾಯೋದು ಅಥವಾ ದೇಹತ್ಯಾಗವನ್ನು ಮಾಡುವಂಥದ್ದು ಅಂತಲ್ಲ, ಮೈಲಿಗೆ ಅಂತ. ಎಲ್ಲ ನೋಡಿದ್ರು ಕೂಡ ಮಡಿ, ಎಲ್ಲ ನೋಡಿದ್ರು ಮೈಲಿಗೆ. ಆ ದಿನಗಳಲ್ಲಿ ಮಾಡು ಅಥವಾ ಮಡಿ. ಈಗ ನಮ್ಮ ಸ್ವಾಮೀಜಿಯವರು 2 ಜನ ಯತಿಶ್ರೇಷ್ಠರು ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಏನು? ಮತ್ತೆ ಅದೇ ಮಾಡು. ಎಲ್ಲರೂ ಹೇಳ್ತಾ ಇದ್ದಾರೆ ನಿಮ್ಮ ಸಂತಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತ. ಇಲ್ಲದಿದ್ದರೆ ಮಡಿ. ಮೈಲಿಗೆ ಮಡಿಯಲ್ಲ, ಹವ್ಯಕ ಸಂತತಿ ಮಡಿಯತ್ತೆ, ಹವ್ಯಕ ಸಂತತಿ ನಾಶ ಆಗತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳಿದರು. ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಇದ್ದಂಥ ಒಂದು ಘೋಷಣೆಯನ್ನ ಈಗ ನಾವು ಅದಕ್ಕೆ ಸ್ಪಂದಿಸಿ ಅದನ್ನ ಸಕಾರಾತ್ಮಕವಾಗಿ ಸ್ಪಂದಿಸಬೇಕಾದಂಥ ಒಂದು ಅಗತ್ಯ ಇದೆ. ಡೂ ಆರ್ ಡೈ.